ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ. ಹೇಗಿದ್ದೀರಾ ಎಲ್ಲರೂ? ಆ್ಯಕ್ಚುಲಿ ನಮ್ಮೂರಲ್ಲಿ ಎಗ್ ರೈಸ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಎಗ್ ರೈಸ್ ತಿನ್ನಬೇಕಂದ್ರೆ ತುಂಬಾ ಮನಸ್ಸಾಗ್ತಿತ್ತು. ಅದಕ್ಕೆ ಹೋಗ್ತಿದ್ದೀನಿ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ರಾಣೆಬೆನ್ನೂರಲ್ಲಿ ತುಂಬಾ ಎಗ್ ರೈಸ್ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಸಂಗಮ್ ಸರ್ಕಲ್ ಹತ್ರ ಪುನೀತ್ ಎಗ್ ರೈಸ್ ಸೆಂಟರ್ ಅಂತಿದೆ. ನಮ್ಮ ಅಪ್ಪು ಸರ್ದು, ಅಪ್ಪು ಬಸ್ ಅವ್ರ ಹೆಸರು. ಅದಕ್ಕೆ ನಾನು ಅಲ್ಲೇ ಹೋಗೋದು ಯಾವಾಗಲೂ. ಇದು ನೋಡಿ ಗಣೇಶ ಗುಡಿ, ದೊಡ್ಡಪೇಟೆ ಅಂತಾರೆ. ಇಲ್ಲಿಂದ ಹೋದ್ರೆ ಸೀದಾ ಸಂಗಮ್ ಸರ್ಕಲ್ ಬರುತ್ತೆ. ಸೀದಾ ಆ ಸಂಗಮ್ ಸರ್ಕಲ್ ಅಲ್ಲಿ ನಿಮ್ಗೆಲ್ಲ ತರ ತಿಂಡಿ ಸಿಗುತ್ತೆ. ಪಡ್ಡು, ದೋಸೆ, ಆಮೇಲೆ ಪಾನಿಪುರಿ, ಶೇವ್ ಪುರಿ, ಆಮೇಲೆ ನಿಮ್ಗೆ ಎಗ್ ರೈಸ್ ಬೇಕಾದ್ರೆ ಎಗ್ ರೈಸ್ ಇದೆ ನೋಡಿ, ಪುನೀತ್ ಎಗ್ ರೈಸ್ ಸೆಂಟರ್ ಅಂತ. ಇವ್ರಿಗೆ ನಾನು ಅಪ್ಪು ಅಂತಾನೆ ಕರಿತೀನಿ. ಅಂಕಲ್ ಇದ್ದಾರೆ, ಅವ್ರ ಮಗ ಅವರು ಮಾಡ್ತಿರೋದು. ಆಕ್ಚುಲಿ ಅವ್ರಿಗೆ ನಾನು ಅಪ್ಪು ಅಂತಾನೆ ಕರಿತೀನಿ. ಅವಾಗ ಹಂಗೆ ಕರೆದು ರೂಢಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಓನ್ಲಿ 35 ರುಪೀಸ್ಗೆ ಸಾಕಾಗಿರುತ್ತೆ ಎಗ್ ರೈಸು. ಮಸ್ತಾಗಿ ಮಾಡ್ಕೊಡ್ತಾರೆ. ಖಾರ ಬೇಕಾದ್ರೆ ಖಾರ ಕಡಿಮೆ ತಿನ್ನೋದಾದ್ರೆ ಅವ್ರಿಗೂ ಕಡಿಮೆ ಹಾಕಿ ಮಾಡ್ಕೊಡ್ತಾರೆ. ಇದೇ ಸಂಗಮ್ ಸರ್ಕಲ್ ನೋಡಿ, ಎಲ್ಲ ತರ ಫುಡ್ ಸಿಗುತ್ತೆ ಇಲ್ಲಿ. ಆಮೇಲೆ ನಿಮ್ಗೆ ವಡಾಪಾವ್ ಬೇಕಾದ್ರೆ ಅದು ಕೂಡ ಸಿಗುತ್ತೆ. ಬೆಳಿಗ್ಗೆ ಬಂದ್ರೆ ಅಂದ್ರೂ ನಿಮ್ಗೆ ಹೆಸರು ವಡಿ, ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ ಇಲ್ಲಿ. ಎಗ್ ರೈಸ್ ಮಾತ್ರ ಈವ್ನಿಂಗ್ ಸಿಗುತ್ತೆ ನೋಡಿ. ನಮ್ಮ ಅಪ್ಪನೂ ಬಂದಿತ್ತು ಅಲ್ಲಿಗೆ, ನನಗೆ ಮಾತಾಡಿಸ್ತು. ಆಮೇಲೆ ನಂಗಂದ್ರೆ ತುಂಬಾನೇ ಇಷ್ಟ ಬಿಡಿ ಎಗ್ ರೈಸ್ ಅಂದ್ರೆ. ನನಗೆ ಯಾವಾಗಲೇ ಏನೇ ತಿನ್ಬೇಕನ್ಸಿದ್ರು ನಾನು ಜಾಸ್ತಿ ಇಷ್ಟಪಡ್ತೆ ಎಗ್ ರೈಸು. ನಿಮ್ಗೂ ಎಗ್ ರೈಸ್ ಇಷ್ಟನಾ? ಹಾಗಾದ್ರೆ ಸಂಗಮ್ ಸರ್ಕಲ್ ಅಲ್ಲಿ ಪುನೀತ್ ಎಗ್ ರೈಸ್ ಸೆಂಟರ್ಗೆ ಖಂಡಿತ ಭೇಟಿ ಮಾಡಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಕಲ್ ಅಂತರು. ಅವ್ರು ಎಷ್ಟು ಕೇರಿಂಗ್ ಇದ್ದಾರೆ ಅಂದ್ರೆ, ಕೇಳ್ತಾರೆ ಫಸ್ಟ್ ನಿಮ್ಗೆ ಖಾರ ಜಾಸ್ತಿ ಬೇಕಾ, ಉಪ್ಪು ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ, ಕೇಳಿನೇ ಮಾಡೋದವ್ರು. ಯಾಕಂದ್ರೆ ಕೆಲವೊಬ್ರು ಉಪ್ಪು ಜಾಸ್ತಿ ತಿಂತಾರೆ, ಕೆಲವೊಬ್ಬರಿಗೆ ಆಗಲ್ಲ ಅಲ್ವಾ. ಹಾಗಾಗಿ ಕೇಳಿನೇ ಮಾಡ್ತಾರೆ. ನಾನು ಎಗ್ ರೈಸ್ ಜೊತೆಗೆ ಚಿಕನ್ ಪಕೋಡ ತಿನ್ಬೇಕಂತ ಆಸೆ ಆಗ್ತಿತ್ತು. ಯಾಕಂದ್ರೆ ಚಿಕನ್ ಪಕೋಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು. ಆಕ್ಚುಲಿ 70 ರುಪೀಸ್ಗೆ 100 ಗ್ರಾಮ್ ಚಿಕನ್ ಪಕೋಡ. ಕೆಲವು ಸರಿ ಚಿಕನ್ ರೇಟ್ ಹೆಚ್ಚಿಗೆ ಇರುತ್ತೆ, ಅವಾಗ ಕೂಡ ಹೆಚ್ಚಿಗೆ ಆಗ್ಬಿಡುತ್ತೆ ರೇಟು. ಬಟ್ ಇವಾಗ ಕಡಿಮೆ ಇತ್ತು. 70 ರುಪೀಸ್ಗೆ 100 ಗ್ರಾಮ್ ತಗೊಂಡೆ. ಅದನ್ನ ಎಗ್ ರೈಸ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಏನ್ ಸಖತ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಆಕ್ಚುಲಿ ಮನುಷ್ಯ ಯಾವಾಗಲೂ ತಿನ್ನೋದು ರುಚಿ ಅಂದ್ರೇನೆ, ತಿನ್ನೋ ಟೇಸ್ಟ್ ಅಂದ್ರೇನೆ ಮನುಷ್ಯನ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ಅಲ್ವಾ. ನಾನು ಕೂಡ ಹಂಗೆ. ಇಲ್ಲಿ ನೋಡಿ, ನಿಂಬೆ ಹಾಕೊಂಡು ತಿಂತಿದ್ರೆ ಎಗ್ ರೈಸ್ಗೆ ಏನ್ ಟೇಸ್ಟ್ ಇರುತ್ತೆ ಗೊತ್ತಾ. ಓ ಮೈ ಗಾಡ್, ರಾತ್ರಿ ಹೊಟ್ಟೆ ಫುಲ್ ಆಗ್ಬಿಡ್ತು ನನಗೆ. ನೋಡಿ, ಚಿಕನ್ ಪಕೋಡ ಆಮೇಲೆ ಎಗ್ ರೈಸ್ ಮಿಕ್ಸ್ ಮಾಡಿ ತಿಂದೆ. ಆಮೇಲೆ ಮನೆಗೆ ಬರ್ತಿದ್ದೀನಿ, ಸಾಕಾಯ್ತು ನನಗೆ. ಫುಲ್ ಹೊಟ್ಟೆ ತುಂಬೋಯ್ತು. ಎಗ್ ರೈಸ್ನ ಆಕ್ಚುಲಿ ಸೇಮ್ ಬಿರಿಯಾನಿ ಟೇಸ್ಟ್ ಅಲ್ಲೇ ಮಾಡಿದ್ರು ಅವರು. ಯಾಕಂದ್ರೆ ಬಿರಿಯಾನಿಗೆ ಒಂದು 150 ರುಪೀಸ್ ಅಂದ್ರೂ ಬೇಕಾಗುತ್ತೆ. ಬಟ್ ಎಗ್ ರೈಸ್ ಬಿರಿಯಾನಿ ಟೇಸ್ಟ್ ಅಲ್ಲೇ 35 ರುಪೀಸ್ ಅಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ನಾನು ಬಿರಿಯಾನಿ ಆಲ್ಟರ್ನೇಟ್ ನಾನು ಎಗ್ ರೈಸ್ ತಿಂದ್ಬಿಡ್ತೀನಿ. ನೀವು ಹಂಗೇನಾ? ನಿಮ್ಗೂ ತಿನ್ಬೇಕನ್ಸಿದ್ರೆ ಖಂಡಿತ ನಮ್ಮ ಊರಿಗೆ ಬಂದಾಗ, ರಾಣೆಬೆನ್ನೂರಿಗೆ ಬಂದಾಗ ಖಂಡಿತ ಇಲ್ಲಿ ಭೇಟಿಯಾಗಿ ಆಯ್ತಾ.